ನನ್ಗೆ ಎಕ್ಸಾಮ್ ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಆವಾಗ್ಲೂ ಸಹ ನಂಬಲಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಕೇಳ್ತೀನಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು, ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿತ್ತು, ಸ್ಟ್ರೆಸ್ಫುಲ್ ಆಗಿದ್ದು ಉಂಟು. ಎಸ್ಪೆಷಲಿ ನನಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇತ್ತು. ನನಗೆ 7ನೇ ಕ್ಲಾಸಿಂದ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್ ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವಾಗ ಹೇಳುವಾಗೆಲ್ಲ ನನಗೆ ಸ್ವಲ್ಪ ಯಾಕೆ ಹೇಳ್ತಾರೆ, ಕಿರಿಕಿರಿ ಆಗುತ್ತೆ ಅಂತ ಅನ್ಸ್ತಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ ಇಂಪಾರ್ಟೆನ್ಸ್ ಉಂಟು ಅಂತ. ಮತ್ತೆ ನಾನು ಒಮ್ಮೆ ನನ್ನ ಶಮಿತಾ ಕೇಳಿದ್ರು ಒಮ್ಮೆ ಎಷ್ಟು 625 ತೆಗಿತೆ ಅಂತ. ಅವಾಗ ನಾನು ಹೇಳಿದೆ, ಇಲ್ಲ ಮ್ಯಾಮ್ 625 ಇಲ್ಲ, ಸ್ಟೇಟ್ ರ್ಯಾಂಕ್ ಒಂದು ಬೇಕಾದ್ರೆ ಕೊಡ್ತೇನೆ, 625 ಕಷ್ಟ ಅಂತ. ಅವರು ಸಹ ಇಮೋಷನಲಿ ತುಂಬಾ ಸಪೋರ್ಟ್ ಮಾಡೋರು. ಯಾವಾಗಲೂ ಹೇಳೋರು, ನಿನ್ನ ಕೈಲಾಗುತ್ತೆ, ದೇವರು ಕೊಡ್ತಾನೆ, ನೀನು ಹಾಡಕ್ ಮಾಡಿದ್ಯಾ. ಹೀಗೆ ನನ್ನ ಎಲ್ಲ ಟೀಚಿಂಗ್ ಟೀಮ್ ಮತ್ತೆ ಎಸ್ಪೆಷಲಿ ನನ್ನ ಅಮ್ಮ ಸಹ, ಅಮ್ಮ ನನಗೆ ಎಕ್ಸಾಮ್ ಬರೆಯುವಾಗ ನರ್ವಸ್ನೆಸ್ ಇದ್ದಾಗ ನನ್ನ ಅಪ್ಪ ಬೆಳಿಗ್ಗೆ ಎದ್ದು ಹೇಳೋರು, ನೀನು ನರ್ವಸ್ ಆಗಬೇಡ, ಯಾಕಂದ್ರೆ ಮಾರ್ಕ್ ಏನೇ ಬಂದರೂ ಸಹ ನೀನು ಏನು ಓದಿದ್ಯೋ, ನಿನ್ನ ಟ್ಯಾಲೆಂಟ್ ನಿನ್ನ ಹತ್ರ ಉಳಿತದೆ ಯಾವಾಗಲೂ. ಸೊ ಮಾರ್ಕ್ ಬಗ್ಗೆ ನೀನು ಲೆಕ್ಕಕ್ಕೆ ಹಾಕೊಳ್ಬೇಡ, ಏನು ಓದಿದ್ಯಾ ಚೆನ್ನಾಗಿ ಬರೀ, ನಿನ್ನ ದೇವರು ಕೃಪೆ ಉಂಟು, ಚೆನ್ನಾಗಿ ಒಳ್ಳೆ ಹಾಡಕ್ ಮಾಡಿ ಮಾರ್ಕ್ ಬರುತ್ತೆ ಅಂತ ಹೇಳ್ತಿದ್ರು. ಅಮ್ಮನೂ ಸಹ ತುಂಬಾ ಇಮೋಷನಲ್ ಸಪೋರ್ಟ್ ಕೊಡ್ತೀನಿ ನನಗೆ. 1ನೇ ಕ್ಲಾಸಿಂದ ನನ್ನ ಅಪ್ಪ ಅಮ್ಮನ ಆಸೆ ಅದು ಸ್ಟೇಟಿಗೆ ಫಸ್ಟ್ ಬರಬೇಕು ಅಂತ, ಇವತ್ತು ಈಡೇರಿದೆ. ನನ್ನ ಅಪ್ಪ ಬಸ್ ಕಂಡಕ್ಟರು, ಅವರು ಪ್ರೈವೇಟ್ ಬಸ್ ಲಕ್ಷ್ಮೀ ಎಕ್ಸ್ಪ್ರೆಸ್, ಹೆಬ್ರಿ, ಮಂದರ್ತಿ, ಉಡುಪಿ. ಮತ್ತೆ ನನ್ನ ಅಮ್ಮ ಹೌಸ್ ವೈಫ್. ಮುಂದೆ PUCಯಲ್ಲಿ JEE ಬರೆದು ಒಂದು ಎಂಜಿನಿಯರಿಂಗ್ ಆಗಿ ಮುಂದೆ ನೋಡ್ಬೇಕು. ಅದೇ ಇಷ್ಟಪಟ್ಟು ಕಲಿಬೇಕು ಅಷ್ಟೇ, ಕಷ್ಟಪಟ್ಟು ಮಾಡ್ಬೋದು, ಯಾವ್ದನ್ನ ಇಷ್ಟಪಟ್ಟು ಮಾಡ್ಬೇಕು. ಮತ್ತೆ ಇಂಟ್ರೆಸ್ಟ್ ಇಲ್ಲದೆ ಆಗೋದಿಲ್ಲ. ನಿಮಗೆ ಗೋಲ್ ಅನ್ನು ಕ್ಲಿಯರ್ ಇರ್ಬೇಕು, ಇಂಥ ಗೋಲ್ ಕ್ಲಿಯರ್ ಆಗಿರ್ಬೇಕು. ಆ ಗೋಲ್ ಜೊತೆ ನಿಮ್ಮ ಅಟ್ಯಾಚ್ಮೆಂಟ್ ಸಹ ಇರ್ಬೇಕು.